ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನವೆಂಬರ್ 12ನೇ ತಾರೀಕಿನವರೆಗೂ ರಿಲೀಫ್ ಬುರುಡೆ ಗ್ಯಾಂಗ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಎರಡೂ ಪ್ರಕರಣಗಳಲ್ಲಿ ತನಿಖೆ ತಾತ್ಕಾಲಿಕವಾಗಿ ತಡೆ. ತನಿಖೆಗೆ ತಾತ್ಕಾಲಿಕ ತಡೆ ನೀಡಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದು ಕೇವಲ ಟೆಂಪರವರಿ ಆದೇಶ, ತಾತ್ಕಾಲಿಕವಾದಂತಹ ಆದೇಶ. ಎರಡೂ ಪ್ರಕರಣಗಳಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಬುರುಡೆ ಗ್ಯಾಂಗ್ಗೆ. ನವೆಂಬರ್ 12ನೇ ತಾರೀಕಿನವರೆಗೂ ಕೂಡ ಬುರುಡೆ ಗ್ಯಾಂಗ್ಗೆ ಬಿಗ್ ರಿಲೀಫ್. ಬುರುಡೆ ಗ್ಯಾಂಗ್ಗೆ ಹೈಕೋರ್ಟ್ ಕೊಟ್ಟಿರುವ ಬಿಗ್ ರಿಲೀಫ್. ಎರಡೂ ಪ್ರಕರಣಗಳಲ್ಲಿ ತನಿಖೆಗೆ ತಾತ್ಕಾಲಿಕವಾಗಿ ತಡೆ ನೀಡಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಬಹುಶಃ ಇದಕ್ಕೆ ಕಾಯ್ತಾ ಇದ್ರು ಬುರುಡೆ ಗ್ಯಾಂಗ್. ತನಿಖೆಗೆ ತಾತ್ಕಾಲಿಕ ಆದೇಶವನ್ನ ನೀಡಿ, ತಾತ್ಕಾಲಿಕ ತಡೆ ಈ ಆದೇಶವನ್ನ ನೀಡಿ ಹೈಕೋರ್ಟ್ ಸೂಚಿಸಿದೆ. ಬುರುಡೆ ಗ್ಯಾಂಗ್ ಅನ್ನ ಬಂಧಿಸದಂತೆ ವಕೀಲ ಬಾಲನ್ ಮನವಿಯನ್ನ ಮಾಡಿದ್ದಾರೆ. ಅಲ್ಲಿಯವರೆಗೆ ಬಂಧಿಸದಂತೆ ರಕ್ಷಣೆಯನ್ನ ನೀಡಲು ಬುರುಡೆ ಗ್ಯಾಂಗ್ ಪರ ವಕೀಲ ಬಾಲನ್ ಮನವಿ ಮಾಡಿದ್ದಾರೆ. ನವೆಂಬರ್ 12ನೇ ತಾರೀಕಿನವರೆಗೆ ತನಿಖೆಗೆ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅಲ್ಲಿಯವರೆಗೂ ಮಟ್ಟಣ್ಣ ಬಂಧನ ಮಾಡೋಂಗಿಲ್ಲ, ಮಹೇಶ್ ಶೆಟ್ಟಿ ತಿಮುರೋಡಿ ಬಂಧನ ಮಾಡಂಗಿಲ್ಲ, ಜಯಂತ್ ಬಂಧನ ಮಾಡಂಗಿಲ್ಲ, ವಿಠಲ್ ಗೌಡನ ಬಂಧನ ಮಾಡಂಗಿಲ್ಲ. ಬುರುಡೆ ಗ್ಯಾಂಗ್ನ ಎಲ್ಲಾ ಬುರುಡೆಗಳನ್ನು ಕೂಡ 12ನೇ ತಾರೀಕಿನವರೆಗೆ ಏನೇ ನೋಟಿಸ್ ಇದ್ರೂ ಕೂಡ ಬಂಧನ ಮಾಡುವ ಹಾಗಿಲ್ಲ ಅನ್ನೋದು ಹೈಕೋರ್ಟ್ನ ಆದೇಶ. ನವೆಂಬರ್ 12ರವರೆಗೆ ತಾತ್ಕಾಲಿಕವಾಗಿ ತಡೆ ನೀಡಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಬಹುಶಃ ಇದು ಬುರುಡೆ ಗ್ಯಾಂಗ್ಗೆ ಬೇಕಾಗಿತ್ತು. ಪೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂಗಿದೆ ಬುರುಡೆ ಗ್ಯಾಂಗು. ಹೈಕೋರ್ಟ್ ಆದೇಶ ಏನ್ ಹೇಳ್ತು ಹೈಕೋರ್ಟ್? ಧ್ರುವರಾಜ್, ರಂಜಿತ್, ಈಗ ಸದ್ಯ ಈ ಧರ್ಮಸ್ಥಳ ಕೇಸ್ನಲ್ಲಿ ಧರ್ಮಸ್ಥಳದಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಅನ್ನ ರದ್ದು ಕೋರಿ ಆನಂತರ ತಮ್ಮ ವಿರುದ್ಧ ನೀಡಿದ್ದಂತಹ ನೋಟಿಸ್ಗೆ ತಡೆ ಕೋರಿ ಸಲ್ಲಿಸಿದಂತಹ ರಿಟ್ ಅರ್ಜಿಗೆ ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ತಾತ್ಕಾಲಿಕವಾಗಿ ತಡೆ ನೀಡಿದೆ. ನವೆಂಬರ್ 12ರವರೆಗೂ ಈ ಪ್ರಕರಣದ ತನಿಖೆಗೆ ತಡೆಯನ್ನ ನೀಡಿ ಈಗ ಸದ್ಯ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ ಇವತ್ತಿಂದ ಒಂದ್ ಸ್ವಲ್ಪ ಆರಾಮಾಗಿ ಇರಬಹುದು ಅನ್ನುವಂಥದ್ದು, ಈ ಒಂದು ಇದರ ತಾತ್ಕಾಲಿಕವಾಗಿ ಆರಾಮಾಗಿ ಇರಬಹುದು. ಆದ್ರೆ ಈ ಪ್ರಕರಣದಲ್ಲಿ ಎಸ್ಐಟಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿರೋದನ್ನ ನಾವಿಲ್ಲಿ ಗಮನಿಸಲೇ ಹೋಗಬೇಕು. ಸರ್ಕಾರಿ ಪರ ವಕೀಲ ಜಗದೀಶ್ ಅವರು ತಮ್ಮ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಹಲವು ಅಂಶಗಳನ್ನ ನ್ಯಾಯಾಧೀಶ ಜಡ್ಜ್ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ರು. ಇವರು ತನಿಖೆಗೆ ಹಾಜರಾಗ್ತಾ ಇಲ್ಲ, ಆ ನಂತರ ಇವರ ಪಾತ್ರವೇನು ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಇದರಲ್ಲಿ ಈ ಬುರುಡೆ ಗ್ಯಾಂಗ್ ಏನಿದೆ, ಇವರ ಕುಮ್ಮಕ್ಕಿನಿಂದಾನೆ ಇವರು ಈ ತರಹ ಚಿನ್ನಯ್ಯ ಹೇಳಿಕೆಯನ್ನ ನೀಡಿದ್ದಾನೆ. ಚಿನ್ನಯ್ಯ ದೂರನ್ನ ನೀಡಲಿಕ್ಕೆ ಇವರೇ ಪ್ರಮುಖ ಕಾರಣ ಅಂತ ಹೇಳಿ ಎಸ್ಐಟಿ ತನ್ನ ತನಿಖೆಯಲ್ಲಿ ಏನನ್ನ ಕಂಡುಕೊಂಡಿತ್ತು ಅದನ್ನ ಜಡ್ಜ್ ಮುಂದೆ ತೆರೆದಿಡುವಂತಹ, ಅದನ್ನ ಜಡ್ಜ್ಗೆ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ನ್ಯಾಯಾಧೀಶರು ಈ ವೇಳೆ ಬುರುಡೆ ಗ್ಯಾಂಗ್ಗೆ ಸ್ವಲ್ಪ ಗರಂ ಕೂಡ ಆದ್ರೂ, ನೀವು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ತಡೆಯನ್ನ ನೀಡಕ್ಕಾಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಲ್ವಾ ಅಂತ ಹೇಳಿದ್ರು. ಆದ್ರೂ ಈಗ ಸದ್ಯ ವಕೀಲ ಬಾಲನ್ ಮಾಡಿದಂತಹ ಮನವಿಯ ಬೆನ್ನಲ್ಲೇ ಈಗ ಸದ್ಯ ಈ ಒಂದು ಪ್ರಕರಣದಲ್ಲಿ 12ನೇ ತಾರೀಕಿನವರೆಗೂ ತಡೆಯನ್ನ ನೀಡಿ ಸದ್ಯ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಒಂದು ತನಿಖೆ ಏನಿದೆ ಅದಕ್ಕೂ ಕೂಡ ತಡೆ ಆಗುತ್ತೆ. ಹೀಗಾಗಿ ಎಸ್ಐಟಿ ತನಿಖೆಯನ್ನ ಯಾವ ರೀತಿ ನಡೆಸ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಹೈಕೋರ್ಟ್ ಈಗಾಗಲೇ ಒಂದು ಆದೇಶವನ್ನ ನೀಡಿರುವಂತಹ ಕಾರಣಕ್ಕಾಗಿ ಯಾವ ರೀತಿ ಈ ಮುಂದಿನ ತನಿಖೆ ಸಾಗುತ್ತೆ ಅನ್ನುವಂಥದ್ದು, ಇನ್ನು 11ನೇ ತಾರೀಕು ಯಾವ ರೀತಿ ಇದರ ವಿಚಾರಣೆ ನಡೆಯುತ್ತೆ, ಸರ್ಕಾರದ ಪರ ವಕೀಲರು ಎಸ್ಪಿಪಿ ಜಗದೀಶ್ ಅವರು ಇನ್ನು ಯಾವ ತರಹ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಈಗ ಸದ್ಯ ಧರ್ಮಸ್ಥಳದಲ್ಲಿ ಜುಲೈ ತಿಂಗಳಿನಲ್ಲಿ ಈ ಚಿನ್ನಯ್ಯ ಹೋಗಿ ಒಂದು ದೂರನ್ನ ನೀಡ್ತಾನೆ ನೋಡಿ, ಆ ದೂರು ದಾಖಲಾಗ್ತಾ ಇದ್ದ ಹಾಗೆ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ. ಎಸ್ಐಟಿ ತನಿಖೆಯನ್ನ ನಡೆಸಿ ಬುರುಡೆ ಆಗದಾಗ ಏನೂ ಸಿಗಲ್ಲ, ಇದು ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ಅದೇ ಒಂದು ಕ್ರೈಮ್ ನಂಬರ್ಗೆ ಧರ್ಮಸ್ಥಳದಲ್ಲಿ ದಾಖಲಾಗಿದ್ದ ಕೇಸ್ಗೆ ಷಡ್ಯಂತ್ರ ಕೇಸನ್ನ ಅದನ್ನ ಕನ್ವರ್ಟ್ ಮಾಡ್ಕೊಳ್ತಾರೆ. ಆ ನಂತರ ಚಿನ್ನಯ್ಯನನ್ನ ಬಂಧನ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ದಾಖಲಿಸಿದಾಗ ಈ ಬುರುಡೆಗೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನವೆಂಬರ್ 12ನೇ ತಾರೀಕಿನವರೆಗೂ ರಿಲೀಫ್ ಬುರುಡೆ ಗ್ಯಾಂಗ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಎರಡೂ ಪ್ರಕರಣಗಳಲ್ಲಿ ತನಿಖೆ ತಾತ್ಕಾಲಿಕವಾಗಿ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇದು ಕೇವಲ ಟೆಂಪರವರಿ ಆದೇಶ, ತಾತ್ಕಾಲಿಕವಾದಂತಹ ಆದೇಶ. ಎರಡೂ ಪ್ರಕರಣಗಳಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಬುರುಡೆ ಗ್ಯಾಂಗ್ಗೆ. ನವೆಂಬರ್ 12ನೇ ತಾರೀಕಿನವರೆಗೂ ಕೂಡ ಬುರುಡೆ ಗ್ಯಾಂಗ್ಗೆ ಬಿಗ್ ರಿಲೀಫ್. ಬುರುಡೆ ಗ್ಯಾಂಗ್ಗೆ ಹೈಕೋರ್ಟ್ ಕೊಟ್ಟಿರುವ ಬಿಗ್ ರಿಲೀಫ್. ಎರಡೂ ಪ್ರಕರಣಗಳಲ್ಲಿ ತನಿಖೆಗೆ ತಾತ್ಕಾಲಿಕವಾಗಿ ತಡೆ ನೀಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬಹುಶಃ ಇದಕ್ಕೆ ಕಾಯ್ತಾ ಇದ್ರು ಬುರುಡೆ ಗ್ಯಾಂಗ್. ತನಿಖೆಗೆ ತಾತ್ಕಾಲಿಕ ಆದೇಶವನ್ನ ನೀಡಿ, ತಾತ್ಕಾಲಿಕ ತಡೆ ಈ ಆದೇಶವನ್ನ ನೀಡಿ ಹೈಕೋರ್ಟ್ ಸೂಚಿಸಿದೆ. ಬುರುಡೆ ಗ್ಯಾಂಗ್ ಅನ್ನ ಬಂಧಿಸದಂತೆ ವಕೀಲ ಬಾಲನ್ ಮನವಿಯನ್ನ ಮಾಡಿದ್ದಾರೆ. ಅಲ್ಲಿಯವರೆಗೆ ಬಂಧಿಸದಂತೆ ರಕ್ಷಣೆಯನ್ನ ನೀಡಲು ಬುರುಡೆ ಗ್ಯಾಂಗ್ ಪರ ವಕೀಲ ಬಾಲನ್ ಮನವಿ ಮಾಡಿದ್ದಾರೆ. ನವೆಂಬರ್ 12ನೇ ತಾರೀಕಿನವರೆಗೆ ತನಿಖೆಗೆ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅಲ್ಲಿಯವರೆಗೂ ಮಟ್ಟಣ್ಣ ಬಂಧನ ಮಾಡೋಂಗಿಲ್ಲ, ಮಹೇಶ್ ಶೆಟ್ಟಿ ತಿಮುರೋಡಿ ಬಂಧನ ಮಾಡಂಗಿಲ್ಲ, ಜಯಂತ್ ಬಂಧನ ಮಾಡಂಗಿಲ್ಲ, ವಿಠಲ್ ಗೌಡನ ಬಂಧನ ಮಾಡಂಗಿಲ್ಲ. ಬುರುಡೆ ಗ್ಯಾಂಗ್ನ ಎಲ್ಲಾ ಬುರುಡೆಗಳನ್ನು ಕೂಡ 12ನೇ ತಾರೀಕಿನವರೆಗೆ ಏನೇ ನೋಟಿಸ್ ಇದ್ರೂ ಕೂಡ ಬಂಧನ ಮಾಡುವ ಹಾಗಿಲ್ಲ ಅನ್ನೋದು ಹೈಕೋರ್ಟ್ನ ಆದೇಶ. ನವೆಂಬರ್ 12ರವರೆಗೆ ತಾತ್ಕಾಲಿಕವಾಗಿ ತಡೆ ನೀಡಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಬಹುಶಃ ಇದು ಬುರುಡೆ ಗ್ಯಾಂಗ್ಗೆ ಬೇಕಾಗಿತ್ತು. ಪೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂಗಿದೆ ಬುರುಡೆ ಗ್ಯಾಂಗು. ಹೈಕೋರ್ಟ್ ಆದೇಶ ಏನ್ ಹೇಳ್ತು ಹೈಕೋರ್ಟ್? ಧ್ರುವರಾಜ್, ರಂಜಿತ್, ಈಗ ಸದ್ಯ ಈ ಧರ್ಮಸ್ಥಳ ಕೇಸ್ನಲ್ಲಿ ಧರ್ಮಸ್ಥಳದಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಅನ್ನ ರದ್ದು ಕೋರಿ ಆನಂತರ ತಮ್ಮ ವಿರುದ್ಧ ನೀಡಿದ್ದಂತಹ ನೋಟಿಸ್ಗೆ ತಡೆ ಕೋರಿ ಸಲ್ಲಿಸಿದಂತಹ ರಿಟ್ ಅರ್ಜಿಗೆ ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ತಾತ್ಕಾಲಿಕವಾಗಿ ತಡೆ ನೀಡಿದೆ. ನವೆಂಬರ್ 12ರವರೆಗೂ ಈ ಪ್ರಕರಣದ ತನಿಖೆಗೆ ತಡೆಯನ್ನ ನೀಡಿ ಈಗ ಸದ್ಯ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ ಇವತ್ತಿಂದ ಒಂದ್ ಸ್ವಲ್ಪ ಆರಾಮಾಗಿ ಇರಬಹುದು ಅನ್ನುವಂಥದ್ದು, ಈ ಒಂದು ಇದರ ತಾತ್ಕಾಲಿಕವಾಗಿ ಆರಾಮಾಗಿ ಇರಬಹುದು. ಆದ್ರೆ ಈ ಪ್ರಕರಣದಲ್ಲಿ ಎಸ್ಐಟಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿರೋದನ್ನ ನಾವಿಲ್ಲಿ ಗಮನಿಸಲೇ ಹೋಗಬೇಕು. ಸರ್ಕಾರಿ ಪರ ವಕೀಲ ಜಗದೀಶ್ ಅವರು ತಮ್ಮ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಹಲವು ಅಂಶಗಳನ್ನ ನ್ಯಾಯಾಧೀಶ ಜಡ್ಜ್ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ರು. ಇವರು ತನಿಖೆಗೆ ಹಾಜರಾಗ್ತಾ ಇಲ್ಲ, ಆ ನಂತರ ಇವರ ಪಾತ್ರವೇನು ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಇದರಲ್ಲಿ ಈ ಬುರುಡೆ ಗ್ಯಾಂಗ್ ಏನಿದೆ, ಇವರ ಕುಮ್ಮಕ್ಕಿನಿಂದಾನೆ ಇವರು ಈ ತರಹ ಚಿನ್ನಯ್ಯ ಹೇಳಿಕೆಯನ್ನ ನೀಡಿದ್ದಾನೆ. ಚಿನ್ನಯ್ಯ ದೂರನ್ನ ನೀಡಲಿಕ್ಕೆ ಇವರೇ ಪ್ರಮುಖ ಕಾರಣ ಅಂತ ಹೇಳಿ ಎಸ್ಐಟಿ ತನ್ನ ತನಿಖೆಯಲ್ಲಿ ಏನನ್ನ ಕಂಡುಕೊಂಡಿತ್ತು ಅದನ್ನ ಜಡ್ಜ್ ಮುಂದೆ ತೆರೆದಿಡುವಂತಹ, ಅದನ್ನ ಜಡ್ಜ್ಗೆ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ನ್ಯಾಯಾಧೀಶರು ಈ ವೇಳೆ ಬುರುಡೆ ಗ್ಯಾಂಗ್ಗೆ ಸ್ವಲ್ಪ ಗರಂ ಕೂಡ ಆದ್ರೂ, ನೀವು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ತಡೆಯನ್ನ ನೀಡೋಕ್ಕಾಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಲ್ವಾ ಅಂತ ಹೇಳಿದ್ರು. ಆದ್ರೂ ಈಗ ಸದ್ಯ ವಕೀಲ ಬಾಲನ್ ಮಾಡಿದಂತಹ ಮನವಿಯ ಬೆನ್ನಲ್ಲೇ ಈಗ ಸದ್ಯ ಈ ಒಂದು ಪ್ರಕರಣದಲ್ಲಿ 12ನೇ ತಾರೀಕಿನವರೆಗೂ ತಡೆಯನ್ನ ನೀಡಿ ಸದ್ಯ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಒಂದು ತನಿಖೆ ಏನಿದೆ ಅದಕ್ಕೂ ಕೂಡ ತಡೆ ಆಗುತ್ತೆ. ಹೀಗಾಗಿ ಎಸ್ಐಟಿ ತನಿಖೆಯನ್ನ ಯಾವ ರೀತಿ ನಡೆಸ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಹೈಕೋರ್ಟ್ ಈಗಾಗಲೇ ಒಂದು ಆದೇಶವನ್ನ ನೀಡಿರುವಂತಹ ಕಾರಣಕ್ಕಾಗಿ ಯಾವ ರೀತಿ ಈ ಮುಂದಿನ ತನಿಖೆ ಸಾಗುತ್ತೆ ಅನ್ನುವಂಥದ್ದು, ಇನ್ನು 11ನೇ ತಾರೀಕು ಯಾವ ರೀತಿ ಇದರ ವಿಚಾರಣೆ ನಡೆಯುತ್ತೆ, ಸರ್ಕಾರದ ಪರ ವಕೀಲರು ಎಸ್ಪಿಪಿ ಜಗದೀಶ್ ಅವರು ಇನ್ನು ಯಾವ ತರಹ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಈಗ ಸದ್ಯ ಧರ್ಮಸ್ಥಳದಲ್ಲಿ ಜುಲೈ ತಿಂಗಳಿನಲ್ಲಿ ಈ ಚಿನ್ನಯ್ಯ ಹೋಗಿ ಒಂದು ದೂರನ್ನ ನೀಡ್ತಾನೆ ನೋಡಿ, ಆ ದೂರು ದಾಖಲಾಗ್ತಾ ಇದ್ದ ಹಾಗೆ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ. ಎಸ್ಐಟಿ ತನಿಖೆಯನ್ನ ನಡೆಸಿ ಬುರುಡೆ ಆಗದಾಗ ಏನೂ ಸಿಗಲ್ಲ, ಇದು ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ಅದೇ ಒಂದು ಕ್ರೈಮ್ ನಂಬರ್ಗೆ ಧರ್ಮಸ್ಥಳದಲ್ಲಿ ದಾಖಲಾಗಿದ್ದ ಕೇಸ್ಗೆ ಷಡ್ಯಂತ್ರ ಕೇಸನ್ನ ಅದನ್ನ ಕನ್ವರ್ಟ್ ಮಾಡ್ಕೊಳ್ತಾರೆ. ಆ ನಂತರ ಚಿನ್ನಯ್ಯನನ್ನ ಬಂಧನ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ದಾಖಲಿಸಿದಾಗ ಈ ಬುರುಡೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.